ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಮಾತೃಕಾ ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. 27ನೇ ನುಡಿ ಮುಗಿದಿದೆ. ಇವಾಗ 28ನೇ ನುಡಿಯೋದು ಸಂಧಿಯ ಸಾರ. ಯಾವುದು ವಿಷಯ ಬಿಟ್ಟಿಲ್ಲ, ಎಲ್ಲ ವಿಷಯ ಹೇಳ್ತಾ ಇದ್ದೀನಿ. ಆದರೆ ಸಂಕ್ಷಿಪ್ತದಲ್ಲಿ, ಅಂದರೆ ಅದನ್ನು ವಿವರಣೆ ಜಾಸ್ತಿ ಕೊಡ್ತಾ ಇಲ್ಲ. ಅಂದರೆ ಶಬ್ದ ಅರ್ಥವನ್ನು, ಪ್ರತಿಯೊಂದು ನುಡಿಯೋದು ಅರ್ಥವನ್ನು ಸಂಪೂರ್ಣವಾಗಿಯೇ ನಾನು ಕವರ್ ಮಾಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಇಲ್ಲಿ 28ನೇ ನುಡಿಯಲ್ಲಿ ನಾವು ಈ ನಾಮಮುದ್ರೆಯನ್ನು ಧಾರಣೆ ಮಾಡ್ತೀವಲ್ಲ, ಅಲ್ಲಿ ಆವಾಗ ನಾವು ಭಗವಂತನ ಚಿಂತನೆ ಯಾವುದು ಮಾಡಬೇಕು ಅನ್ನೋದನ್ನು ಅಲ್ಲಿ ಈ ಮುದ್ರಾಧಾರಣೆ ಮಾಡುವಾಗ ಅಲ್ಲಿ ಅದು ಎಲ್ಲೆಲ್ಲಿ ಏನೇನು ಚಿಂತನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಸಾಮವೇದ ಪ್ರತಿಪಾದನೆದಂಥ ಭಗವತ್ ರೂಪಗಳಿವೆ. ಆ ರೂಪಕ್ಕೂ ಈ ನಾಮಮುದ್ರೆ ಮಾಡುವಾಗ ಆ ನಾಮದ ಆ ಭಗವಂತನ ಆ ರೂಪದ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತೋರು ತಿಪ್ಪನು ಚಕ್ರದಲ್ಲಿ, ಅಂದರೆ ಶಂಖ ಚಕ್ರ ಗದಾ ಪದ್ಮ, ಅದು ಮತ್ತು ನಾಮಮುದ್ರ, ನಾರಾಯಣ ಮುದ್ರ ಇಷ್ಟು ಹಚ್ಕೋತೀವಿ. ಅಂದರೆ ನಾವು ಗಂಡಸರಿಗೆ 5 ಇಲ್ಲ, ಗಂಡಸರು 5 ಇದೆ, ಹೆಂಗಸರಿಗೆ 2 ಇದೆ. ಅದು ಇಲ್ಲಿ ಈ ನಾಮಮುದ್ರೆ ಧಾರಣ ಮಾಡೋ ಮುಂದೆ ಅದಕ್ಕೆ ಇಲ್ಲಿ ಯಾವುದ್ಯಾವುದು ನಾವು ಭಗವಂತ ರೂಪ ಚಿಂತನೆ ಮಾಡಬೇಕು ಅದನ್ನು ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಚಕ್ರದಲ್ಲಿ ಹಿಂಕಾರ ನಾಮಕ ಪ್ರದ್ಯುಮ್ನ ಚಿಂತನೆ ಮಾಡಬೇಕು. ಈ ಚಕ್ರವನ್ನು ಹಚ್ಕೊಳ್ಳೋ ಮುಂದೆ ಅಲ್ಲಿ ಹಿಂಕಾರ ನಾಮಕ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು. ಶಂಖದಲ್ಲಿ ಪ್ರತಿಹಾರ ನಾಮಕ ಅನಿರುದ್ಧ ರೂಪಿ ಪರಮಾತ್ಮನದು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಗದೆಯಲ್ಲಿ ನಿಧನ ನಾಮಕ ಸಂಕರ್ಷ ರೂಪಿ ಪರಮಾತ್ಮನದು ಚಿಂತನೆ ಮಾಡಬೇಕು. ಪದ್ಮದಲ್ಲಿ ಪ್ರಸ್ತಾವ ನಾಮಕ ವಾಸುದೇವ ರೂಪಿ ಪರಮಾತ್ಮನದು ಚಿಂತನೆ ಮಾಡಬೇಕು ಅಂಥೇಳಿ. ಕಾರುಣಿಕನು ಉದ್ಗೀತ ನಾಮದಿ, ಉದ್ಗೀತ ನಾಮಮುದ್ರೆ, ನಾರಾಯಣ ಮುದ್ರೆ ಅಂತ ತಗೋತೀವಲ್ಲ, ನಾಮಮುದ್ರೆ ಅಲ್ಲಿ ವಕ್ಷಸ್ಥಳದ ಚಿಹ್ನೆಯಲ್ಲಿ ಇದ್ದಂಥದ್ದು ಭಗವಂತನ ರೂಪ. ಅಲ್ಲಿ ಕಾರುಣಿಕನಾದಂಥ ಉದ್ಗೀತ ನಾಮಮುದ್ರೆಯಲ್ಲಿ ನಾರಾಯಣ ಮುದ್ರೆ ಅಂತ ಹೇಳ್ತಾರೆ, ಅಥವಾ ನಾಮಮುದ್ರೆ ಅಂತ ಹೇಳ್ತಾರೆ. ಈ ನಾರಾಯಣ ಮುದ್ರೆಯಲ್ಲಿ ಭಗವಂತನ ಉದ್ಗೀತ ನಾಮದಿ ನಾರಾಯಣ ರೂಪಿ ಪರಮಾತ್ಮ ಒಂದು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಹಾರಮಣನ 5 ರೂಪಗಳ, ಲಕ್ಷ್ಮೀಪತಿಯಾದಂಥದ್ದು ಭಗವಂತನ 5 ರೂಪಗಳ ಶಂಖ, ಅರಿ ಮೊದಲಾದ, ಶಂಖ ಅಂದರೆ ಶಂಖ, ಅರಿ ಅಂತಂದರೆ ಚಕ್ರ, ಅರಿ ಮೊದಲಾದ ಆಯುಧಗಳು ಅಂದರೆ ಶಂಖ ಚಕ್ರ ಗದಾ ಪದ್ಮ ಅಂತ ಆಗ್ತದೆ, ನಾರಾಯಣ ಮುದ್ರೆ ಅಂತ ಆಗ್ತದೆ. ಸ್ಮರಿಸಿ ಧರಿಸುತ್ತಿರು ಅಂದರೆ ಇದು ನಾಮಮುದ್ರೆ ಧಾರಣ ಮಾಡುವಾಗ ಈ ರೀತಿಯಾದಂಥ ಭಗವಂತನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ನಾರಾಯಣ ಹಾಗೂ ಹಿಂಕಾರ ಪ್ರತಿಹಾರ ನಿಧನ ಪ್ರಸ್ತಾವ ಆಮೇಲೆ ನಾರಾಯಣ ಉದ್ಗೀತ ಈ ಹೆಸರು ನಾವು ಚಿಂತನೆ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲಿ 29ನೇ ನುಡಿಯಲ್ಲಿ ಈ ನಮ್ಮ ದೇಹವೇ ರಥ ಅಂದ್ಬಿಟ್ಟು ಚಿಂತನೆ ಮಾಡಬೇಕು ಅಂತ. ಈ ದೇಹದಲ್ಲಿ ರಥ ಅಂತಂದಮೇಲೆ ಅಲ್ಲೆಲ್ಲ ಇಲ್ಲ ಭಾಗಗಳು ಬಂತು. ಅಲ್ಲಿ ರಥಿಕ ಇರ್ತಾನೆ, ಕುದುರೆ ಇರ್ತವೆ, ಹಗ್ಗ ಇರ್ತದೆ. ಅಲ್ಲೆಲ್ಲಿ ಆಯಾ ಸ್ಥಾನದಲ್ಲಿ ಯಾವ ದೇವತೆಗಳ ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ಕೊಡ್ತಾ ಇದ್ದಾರೆ. ತನುವೇ ರಥ ವಾಗಾಭಿಮಾನಿಯೇ ಗುಣ, ಅಂದರೆ ವಾಗಾಭಿಮಾನಿ ಅಂದರೆ ಬುದ್ಧಿ ಅಭಿಮಾನಿ ಉಮಾದೇವಿಯೇ ಹಗ್ಗ ಆಗಿರ್ತಾಳೆ ಅಂತ. ಅಂದರೆ ಕುದುರೆ ಕಂಟ್ರೋಲ್ ಮಾಡಲಿಕ್ಕೆ ಹಗ್ಗ ಬೇಕಲ್ಲ, ಆ ಹಗ್ಗ ಒಳಗಿರ್ತಾಳೆ ಅಂತ. ಗುಣ ಎಣಿಸುವಳು. ಶ್ರೋತ್ರದವಳು ರೋಹಿಣಿ ಶಶಾಂಕರ, ಶ್ರೋತ್ರೇಂದ್ರಿಯ ಒಳಗಡೆ ರೋಹಿಣಿ ಶಶಾಂಕರ ಇರ್ತಾರೆ. ಅವರು ಮುಂದಿನ ಕುದುರೆಗಳ ಆಗಿರ್ತಾರೆ. ಪಾಶಪಾಣಿಗಳ ಅಶ್ವನೆನಿಸುವ, ಆಮೇಲೆ ರೋಹಿಣಿ ಚಂದ್ರರು ಇದು ಆಗ್ತದೆ. ಪಾಶಪಾಣಿ ಅಂತಂದರೆ ಹಗ್ಗವನ್ನು ಹಿಡ್ಕೊಂಡವರು ಅಂತ ಕೂಡ ಆಗ್ತದೆ. ಈ ಹಗ್ಗ ಉಮಾದೇವಿ ಆದಲು. ಅದನ್ನು ಮುಂದಿನ ಕುದುರೆ ಆದವಂತಹ ಪಾಣಿಗಳ ಅಶ್ವ ಎಂದೆನಿಸಿ ಮುಂದಿನ ಕುದುರೆ ಆಗ್ತಾರೆ. ಇನ ಸಜ್ಞಾ ದೇವರು, ಇನ ಅಂತಂದರೆ ಸೂರ್ಯ ಮತ್ತು ಸಜ್ಞಾ, ಇವರು ಹಿಂದಿನ ಕುದುರೆ ಆಗ್ತಾರೆ ಅಂತ ಹೇಳ್ತಾರೆ. ಅವರು ಮುಂದಿನ ಕುದುರೆ ಆಗ್ತಾರೆ, ಇವರು ಹಿಂದಿನ ಕುದುರೆ ಆಗಿರ್ತಾರೆ ಅಂತ. ಇಹರು ಅನಲಲೋಚನ ಸೂತನೆನಿಸು, ಅನಲಲೋಚನ ಅಂತಂದರೆ ಅಗ್ನಿಯ ಕಣ್ಣಿದ್ದಂಥ ಅಂತಂದರೆ ರುದ್ರದೇವರು ಸೂತನೆನಿಸುವ ಸಾರಥಿಯಾಗಿ ಇರ್ತಾರೆ. ಅಂದರೆ ರುದ್ರದೇವರು ಸಾರಥಿಯಾದರು, ಉಮಾದೇವಿ ಹಗ್ಗ ಆದಲು,
ಕುದುರೆಗಳಿರು ಸೂರ್ಯ ಮತ್ತು ಚಂದ್ರರು ಕುದುರೆಗಳಾದರು. ಈ ರೀತಿಯಾಗಿ ಈ ದೇಹವೇ ಒಂದು ರಥವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಇಲ್ಲಿ ಕಣ್ಣಿನಲ್ಲಿ ಸೂರ್ಯ ಚಂದ್ರರು ಇರ್ತಾರೆ, ಅವರೇ ಕುದುರೆಗಳು ಆಗ್ತಾರೆ. ಯಾಕಂದರೆ ನಾವು ಕಣ್ಣಿನಿಂದ ನೋಡಿಬಿಟ್ಟೇ ನಾವು ಎಲ್ಲ ಕಾರ್ಯಗಳನ್ನು ಮಾಡೋದು, ಅದಕ್ಕೆ ಅವರು ಕುದುರೆಗಳು. ಯಾಕಂದರೆ ನಾವು ಕಣ್ಣಿನಿಂದ ಎಲ್ಲ ಗ್ರಹಣ ಮಾಡ್ತೀವಿ, ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲ ವಿಷಯವನ್ನು ನಾವು ಗ್ರಹಣ ಮಾಡ್ತೀವಿ. ಅದಕ್ಕೋಸ್ಕರ ಅವ್ರು ಕುದುರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಅದನ್ನು ಅಂದರೆ ಇವರು ಇಲ್ಲಿ ತಾರತಮ್ಯ ಕೂಡ ಬಂತು. ಅಂದರೆ ಹಗ್ಗಕ್ಕಾದ್ರೆ ಉಮಾಗೆ ಮತ್ತು ಇವಳೇ ಕಂಟ್ರೋಲ್ ಮಾಡುವಂತಂತಂದರು. ಅದು ಅಕ್ಕಿದ ದೊಡ್ಡವರು ಇವರು. ಈ ಇಲ್ಲ ಉಮಾದೇವಿ ಮೇಲೆ ಬರ್ತಾಳೆ. ಇವರಿಗೆಲ್ಲರೂ ಕಂಟ್ರೋಲ್ ಮಾಡೋಂಥ ರುದ್ರದೇವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೂತನೆನಿಸುವ ಪ್ರಣವೋಪಾದ್ಯ ಪ್ರಾಣನಾಮಕ, ಓಂಕಾರ ಪ್ರತಿಪಾದ್ಯ ಅಂತ ಪ್ರಾಣನಾಮಕ, ಪ್ರಾಣ ಅಂದ ಹೆಸರಿಂದ ಕಳಿಸುವಂಥ ಭಗವಂತ. ರಥಿಕನೆನಿಸುವನು ಅಂದರೆ ಇವನ ರಥಿಕನ ಅಂದರೆ ರಥದಲ್ಲಿ ಕೂತಂತೆ, ಈ ಮಹಾರಾಜ ರಥದಲ್ಲಿ ಕೂತಿರ್ತಾರೆ. ಅಲ್ಲಿ ಕುದುರೆ ಇರ್ತಾವೆ ಮತ್ತು ಸಾರಥಿ ಇರ್ತಾನೆ, ಹೀಗೆಲ್ಲ ಬೇರೆ ಬೇರೆ ಭಾಗ ಇರ್ತಾವಲ್ಲ. ಆ ರೀತಿಯಾಗಿ ಇಲ್ಲಿ ಮುಂದಿನ ಕುದುರೆಗಳು ಇಲ್ಲಿ ಚಂದ್ರ ಮತ್ತು ರೋಹಿಣಿ, ಹಿಂದಿನ ಕುದುರೆಗಳು ಸೂರ್ಯ ಮತ್ತು ಸಂಜ್ಞಾದೇವಿರು ಅಂತ ಹೇಳ್ತಾ ಇದ್ದಾರೆ. ಅದೇ 4 ಕುದುರೆ ಇರ್ತಾವಲ್ಲ, ರಥಕ್ಕೆ ಮುಂದೆರಡು ಹಿಂದೆರಡು, ಆಮೇಲೆ ರಥ ಬರ್ತದಲ್ಲ, ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿಗೆ ಸಾರಥಿಯಾಗಿದ್ದಂಥದ್ದು ರುದ್ರದೇವರು ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪ್ರಾಣನಾಮಕ ಭಗವಂತ ಯಾರು ಅಂದರೆ ಪ್ರಾಣನಾಮಕ್ಕಿದ್ದಂಥ ಭಗವಂತ ರಥಿಕನಾಗಿ ಇದ್ದಾನೆ ಅಂತನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ರಥಿಕನೆನಿಸುವನು ಅಂದರೆ ಇವನ ರಥಿಕನ ಆಜ್ಞೆಯ ಪ್ರಕಾರ ಸಾರಥಿಯೇ ಕೆಲಸ ಮಾಡ್ತಾರೆ. ಸಾರಥಿ ಹೇಳಿದ ಹಾಗೆ ಇವರೆಲ್ಲರೂ ಕುದುರೆಗಳಾಗಲಿ ಹಗ್ಗಗಳಾಗಲಿ ಕೆಲಸ ಮಾಡ್ತಾರೆ. ಹಗ್ಗಕ್ಕೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಯಾರು ಇಲ್ಲಿ ರುದ್ರದೇವರು ಯಾರಿಗೆ ಕಂಟ್ರೋಲ್ ಮಾಡ್ತಾರೆ? ಉಮಾದೇವಿ ಕಂಟ್ರೋಲ್ ಮಾಡ್ತಾರೆ. ಆಮೇಲೆ ಉಮಾದೇವಿಗಿಂತ ಕೆಳಗಡೆ ಕಷ್ಟ ಬಂದವರು ಅಂತ ಸೂರ್ಯಚಂದ್ರರು, ಅವ್ರಿಗೆ ಕಂಟ್ರೋಲ್ ಮಾಡುವಂಥ ಉಮಾದೇವಿ ಅಂತ. ಹೀಗೆ ತಾರತಮ್ಯ ಕೂಡ ಇಲ್ಲಿ ಆ ತಾರತಮ್ಯ ಪ್ರಕಾರ ನಾವು ಇಲ್ಲಿ ರಥದಲ್ಲಿ ಅವ್ರ ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ 30ನೇ ನುಡಿ ಒಳಗೆ ಅಮಿತ ಮಹಿಮನ ಅಪಾರ ಗುಣ ಸಮೇತ ವರ್ಣಾತ್ಮಕ ಶ್ರುತಿ ಸ್ಮೃತಿ ಅಂದರೆ ವರ್ಣಾತ್ಮಕ ಎಲ್ಲ ಶ್ರುತಿ ಸ್ಮೃತಿಗಳಂತಂದರೆ ವೇದಗಳು ಮತ್ತು ಸ್ಮೃತಿಗಳು ಅಂತಂತಂದರೆ ಪುರಾಣಗಳು ಎಲ್ಲನೂ ಹೇಗೆ ಬರೋದು ಕೂಡ ಅಕ್ಷರಗಳು ಬೇಕಲ್ಲ, 51 ಅಕ್ಷರನೇ ಬೇಕು. ಹೀಗೆ ಈ 51 ಅಕ್ಷರ ವರ್ಣಾತ್ಮಕವಾದಂತಹದ್ದು ಇವೆಲ್ಲ. ಆಮೇಲೆ ಇಲ್ಲಿ ಸಮಿತ ವರ್ಣಾತ್ಮಕವಾದಂತಹ ಶ್ರುತಿ ಸ್ಮೃತಿಗಳು, ಇಲ್ಲಿ ವೇದಗಳು ಮಿತಿ ಇಲ್ಲದಂತಹದ್ದು ಅಪಾರ ಗುಣಗಳಂಥ ಮಿತಿ ಇಲ್ಲದಂಥ ಗುಣಗಳನ್ನು ಇಲ್ಲಿ ಸಮಿಸಲಾಪವೇ ತದಭಾನಿಗಳೆಂದೆನಿಸಿಕೊಂಬ. ಅಂದರೆ ಇಲ್ಲಿ ವೇದಕ್ಕೆ ಅಭಿಮಾನಿಯಾಗಿದ್ದಾರೆ, ಅವ್ರಿಗೆ ಕೂಡ ಇದು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಎಲೆ ಕಮಲ ಸಮ ವೇದಕ್ಕೆ ಅಭಿಮಾನಿ ಯಾರ್ಯಾರಿದ್ದಾರೆ? ಕಮಲ ಸಮ ಬ್ರಹ್ಮ, ಭವ, ರುದ್ರ, ಸುರೇಂದ್ರ, ಇಂದ್ರ, ಆದ್ಯ ಅಮರ ಅನುದಿನ ತಿಳಿಯಲೆ ಅರಿಯರು. ಸ್ವಮಹಿಗಳ ಆದ್ಯ ಅಂತ ಮಧ್ಯಗಳ ಅರಿವ ಸರ್ವಜ್ಞ. ಅದಕ್ಕೆ ಇಲ್ಲಿ ಭಗವಂತನ ಆದ್ಯ ಮಧ್ಯ ಅಂತ ಈ ಎಲ್ಲ ದೇವತೆಗಳಿಗೆ ಕೂಡ ತಿಳಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ವೇದದಲ್ಲಿ ಪುರಾಣದಲ್ಲಿ ಭಗವಂತನ ಗುಣ ಮಹಿಮೆಗಳನ್ನು ಹೇಳಿದ್ದಾರೆ. ಅದು ಕೂಡ ಅದು ಪೂರ್ತಿಯಾಗಿ ಅದರಲ್ಲೂ ಕೂಡ ಬಂದಿಲ್ಲ. ಅದನ್ನು ಮೀರಿ ಭಗವಂತ ಇದ್ದಾನೆ. ಅದಕ್ಕೆ ಅಭಿಮಾನಿಯಾದಂಥ ವೇದಗಳ ಅಭಿಮಾನಿಯಾದಂಥದ್ದು ಯಾರು? ಲಕ್ಷ್ಮೀದೇವಿ ಕೂಡ ಇದ್ದಾಳೆ. ಬ್ರಹ್ಮ, ಸರಸ್ವತಿ, ರುದ್ರ, ಇಂದ್ರ ಎಲ್ಲ ದೇವತೆಗಳಿದ್ದಾರೆ. ಅವರೆಲ್ಲ ಈ ವೇದದಲ್ಲಿದ್ದಂಥ ವಿಷಯವನ್ನು ತಿಳ್ಕೊಂಡು ಹೇಳಲಿಕ್ಕೆ ಸ್ತುತಿ ಮಾಡಲಿ ಪ್ರಯತ್ನ ಪಡ್ತಾರೆ. ಅದು ಆಗೋದಿಲ್ಲ. ಸೊ ಅದಕ್ಕೆ ಭಗವಂತನ ಆದ ಮಧ್ಯ ಹಂತವನ್ನು ತಿಳಿದವನು ಅವನಿಗೆ ಗೊತ್ತು. ಅವನಿಗೆ ಯಾಕಂದರೆ ಆದ್ಯ ಅಂತ ಇಲ್ಲವೇ ಇಲ್ಲ, ಮಧ್ಯ ಹಂತದ ಇಂಥದ್ದು ಇಲ್ಲೇ ಇಲ್ಲ. ಅನಾದಿದಿಂದ ಇದ್ದ ಅನಂತ ಕಾಲವರೆಗೂ ಇರ್ತಾನೆ. ಅವನ ಗುಣಗಳ ಅಪಾರ ಗುಣಗಳು, ಅವನ ಜ್ಞಾನ ಸ್ವರೂಪಿ. ಅದಕ್ಕೆ ಒಂದು ಅಪಾರ ಗುಣಗಳನ್ನು ತಿಳಿಯಲಿಕ್ಕೆ ಯಾವ ದೇವತೆಗಳಿಗೂ ಸಾಧ್ಯ ಆಗುವುದಿಲ್ಲ. ಅವನ ಗುಣಗಳನ್ನು ಅವನ ಯೋಗ್ಯತೆಯನ್ನು ಅವನಿಗೇ ಗೊತ್ತು. ಇನ್ನು ಬೇರೆ ಯಾರಿಗೂ ಅದನ್ನು ಅಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ 31ನೇ ನುಡಿ ವಿತ್ತ ದೇಹ ಆಗಾರ ದಾರ ಅಪತ್ಯ ಮಿತ್ರ ಆದಿಗಳೊಳಗೆ. ಅಂದರೆ ವಿತ್ತದ ಧನ, ದೇಹ ಅಂತಂದ್ರೆ ಮನೆ, ದೇಹ ಇದು ನಮ್ಮದು ದೇಹ, ಸ್ವತಂತ್ರ ದೇಹ. ಆಗಾರ ಅಂತಂದ್ರೆ ಮನೆ,
ಇದರಲ್ಲಿ. ಆಮೇಲೆ ದಾರ ಅಂತಂದರೆ ಹೆಂಡತಿ, ಅಪತ್ಯ ಅಂತಂದರೆ ಅಪತ್ಯ ಅಂದರೆ ಪುತ್ರ, ಮಿತ್ರ ಆದಿಗಳೊಳಗೆ ಹರಿ ಪ್ರತ್ಯಗ ಆತ್ಮನು ಎಂದೆನಿಸಿ, ಅಂದರೆ ಅಲ್ಲಿ ಜೀವದಲ್ಲಿ ಅಲ್ಲಿ ವ್ಯಾಪ್ತನಾಗಿದ್ದಾನೆ, ಅದರೊಳಗಡೆ ಭಗವಂತ ವ್ಯಾಪ್ತನಾಗಿದ್ದಾನೆ. ಇದೆಲ್ಲ ಜೀವರಾಶಿ ಒಳಗಡೆ ಭಗವಂತ ವ್ಯಾಪ್ತನಾಗಿದ್ದಾನೆ, ಅದು ಆಯಿತು. ಮತ್ತು ಇದೆಲ್ಲ ಜಡ, ಇದು ವಿತ್ತ ದೇಹ ಆಕಾರ ಇದೆಲ್ಲ ಜಡಗಳು, ಅದರಲ್ಲೂ ಕೂಡ ಭಗವಂತ ವ್ಯಾಪ್ತನಾಗಿ ಇದ್ದಾನೆ. ಆಮೇಲೆ ಇಲ್ಲೆಲ್ಲ ನಮ್ಮದು ಮಿತ್ರಗಳು ಬಂಧು ಬಳಗರು ಎಲ್ಲರೂ ಒಳ್ಳೆ ಮಿತ್ರಗಳಾಗಿದ್ದಾನೆ. ಅಲ್ಲಿ ಭಗವಂತನು ಆತ್ಮನು ಎಂದೆನಿಸಿ, ಅದೇ ನಿಯಾಮಕನಾಗಿ ಭಗವಂತ ಇದ್ದಾನೆ. ನೆಲೆಸಿಪ್ಪನೆಂದು ಅರಿದು, ಅದೆಲ್ಲ ಕಡೆನೂ ಅವನು ವ್ಯಾಪ್ತನಾಗಿ ಇದ್ದಾನೆ, ಅವನೇ ನಿಯಮನ ಮಾಡ್ತಾನೆ ಅಂತ. ಅಲ್ಲಿ ಜಡ ಇದು ಮನೆಗಳೆಲ್ಲ ಅವನೇ ನಿಯಮನ ಮಾಡ್ತಾನೆ ಅಂತಾರೆ. ಜಡ ಇದ್ರೂ ಕೂಡ ಅದು ಅವನ ಅಧೀನವೇ ಇರ್ತದೆ. ಅವನು ಅದನ್ನು ಈಗ ದುಡ್ಡು ನಮಗೆ ಇಷ್ಟು ಇರಬೇಕು, ಜಡ ದುಡ್ಡು ನಮಗೆ ಮನೇನು ಜಡ, ಅದೇನು ಭೂಕಂಪಾಗಿ ಬಿದ್ದು ಹೋಗ್ಬಿಟ್ರೆ ಅದನ್ನು, ಅಥವಾ ಏನೋ ಕಳತನಾಗಿ ದುಡ್ಡು ಹೊರಟೋಗ್ಬಿಟ್ರೆ, ಇದು ಜಡದ ಕೂಡ ವಿಷಯವನ್ನು ಭಗವಂತನೇ ನಿಯಮನ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಅದು ಅಲ್ವೇ ನಿತ್ಯದೇ ಸಂತೃಪ್ತಿ ಬಡಿಸುತ್ತ ಉದ್ಯಮ ಅಧಮ ಮಧ್ಯಮರ ಕೃತ್ಯನಾಗು ಉನ್ಮತ್ತನಾಗದೆ ಭೃತ್ಯನಾನೆಂದು. ನಿತ್ಯದಲ್ಲಿ ಸಂತೃಪ್ತಿ ಅಂದರೆ ಭಗವಂತ ನಮಗೇನು ಕೊಟ್ಟಿದ್ರೆ ಸಂತೃಪ್ತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸಂತೃಪ್ತಿ ಬರೋದು ಬಹಳ ಕಷ್ಟ. ಅದು ಬಂದುಬಿಟ್ಟು ನಾವು ಗೆದ್ವಿ ಅಂತ ಅರ್ಥ. ಅಂದರೆ ಗೆದ್ವಿ ಅಂತಂದ್ರೇನು, ಭಗವಂತನ ಗುರುಗಳ ವಿಶೇಷ ಅನುಗ್ರಹ ಆಗಿದೆ ಅಂತ ಅರ್ಥ. ಈ ಮನಸ್ಸಿಗೇನೋ ಕಿರಿಕಿರಿ ಸಣ್ಣ ಸಣ್ಣ ವಿಷಯ, ಅದರಿಂದ ನಮಗೆ ಅದರಿಂದ ಉದ್ಧಾರ ಆಗೋದಿಲ್ಲ, ಏನಿಲ್ಲ. ಅಂಥದ್ದು ಸಣ್ಣ ವಿಷಯ ನಾನು ಹಿಡ್ಕೊಂಡೇ ಹೇಳ್ತಾ ಇದ್ದೇನೆ. ಎಲ್ರಿಗೂ ಅದು ಆದಂಥ, ನಾವೆಲ್ಲ ಮನುಷ್ಯರು ಬಹಳ ಕಡಿಮೆ ಮಟ್ಟದವರು. ಆದರೂ ಇದು ಒಂದು ವಿಷಯ ತಿಳ್ಕೊಂಡು ಅದನ್ನು ಒಂದು ಸ್ವಲ್ಪ ಮುಂದಿನ ಮಟ್ಟಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದು ನಿತ್ಯದಲ್ಲಿ ಸಂತೃಪ್ತಿ ಇರಬೇಕು. ಭಗವಂತ ನಮಗೆ ಕೊಟ್ಟಿದ್ದಾನೆ, ಅದ್ರ ಸಂತೃಪ್ತಿ ಇರಬೇಕು. ನನಗಿಂತ ಜಾಸ್ತಿ ಅವ್ರಿಗೆ ಇದೇನ ಅಂತ ಅಂದ್ಬಿಟ್ಟು ಅಸೂಯ ಆಗಲಿ, ದ್ವೇಷ ಆಗಲಿ, ಅಥವಾ ಮನಸ್ಸಿಗೆ ಕಿರಿಕೆ ಅವ್ರಿಗಿದೆ ನನಗಿಲ್ಲ ಅಂತ ಈ ರೀತಿಯಾಗಿ ಕೂಡ ಯಾವುದು ನಮಗೆ ಬರಬಾರದು. ಸಂತೃಪ್ತಿ ಬಡಿಸುತ್ತಾ ಉತ್ತಮ ಅಧಮ ಮಧ್ಯಮರ, ಅರಿ ನಮ್ಗಿಂತ ಯಾರು ಉತ್ತಮರು ಯಾರಿದ್ದಾರೆ, ಮಧ್ಯಮರಿದ್ದಾರೆ, ಅವ್ರಿಗೆ ಅಧಮ ಯಾರಿದ್ದಾರೆ ಅದನ್ನು ನಾವು ಎಲ್ಲ ಚಿಂತನೆ ಮಾಡಲಿಕ್ಕೆ ಹೋಗಬಾರ್ದು. ಯಾರು ಉತ್ತಮರಂತೂ ತಿಳ್ಕೋಬೇಕು, ಅವ್ರ ಸೇವೆ ಮಾಡಬೇಕು. ಇವು ನಮಗಿಂತ ಉತ್ತಮರಿದ್ದಂಥ ಅವ್ರು ಸೇವೆ ಮಾಡಿದರೆ ನಾವು ಉದ್ಧಾರ ಆಗ್ತೀವಿ. ಅಪರೋಕ್ಷ ಜ್ಞಾನಿಗಳು, ಅರ್ಜುನ ಸ್ವಾಮಿಗಳಂಥ, ಸತ್ಯಾತ್ಮ ತೀರ್ಥರಂಥ ಅವ್ರದ್ದೆಲ್ಲ ಸೇವೆ ನಾವು ಮಾಡ್ತಾ ಇದ್ರೆ ಎಲ್ಲ ಇನ್ನು ಅನೇಕ ಎಲ್ಲ ಯತಿಗಳೆಲ್ಲ ಇದ್ದಾರೆ. ಅವರೆಲ್ಲರೂ ನಾವು ಸೇವೆ ಮಾಡ್ತಾಯಿದ್ರೆ, ಟೀಕಾರರು ಇದ್ದಾರೆ, ಜಗನ್ನಾಥದಾಸರಿದ್ದಾರೆ, ಇಂಥವ್ರಿಗೆಲ್ಲನೂ ಸೇವೆ ಮಾಡಿದ್ದಾರೆ. ಕೃತ್ಯನಾಗು ಕೃತ್ಯನಾಗು ಇವ್ರದೆಲ್ಲ ನಾವು ಸೇವೆ ಮಾಡಿ ನಾವು ಕೃತಾರ್ಥ ಅನ್ಸ್ಕೋಬೇಕು. ಅಯ್ಯೋ ನಮಗೆ ಭಗವಂತ ಎಷ್ಟು ಕೊಟ್ಟಿದ್ದಾನಲ್ಲ, ಎಷ್ಟು ಬುದ್ಧಿ ಕೊಟ್ಟಿದ್ದಾನಲ್ಲ, ಇವ್ರದೆಲ್ಲ ನಾವು ಸೇವೆ ಮಾಡಲಿಕ್ಕೆ ಸಿಕ್ತಲ್ಲ ಅನ್ನೋದನ್ನು ನಮಗೆ ಧನ್ಯತೆಯನ್ನು ಅನ್ನಿಸ್ಬೇಕು ನಮಗೆ. ಆಮೇಲೆ ಉನ್ಮತ್ತನಾಗದೆ, ಅಯ್ಯೋ ಇಷ್ಟೆಲ್ಲ ನಾನು ಸಾಧನೆ ಮಾಡ್ಕೊಂಡಿದ್ದೀನಿ ಅಂತ ಗರ್ವಿಷ್ಠನಾಗಬೇಡ, ಗರಿಷ್ಠನಾಗಿರ. ಭೃತ್ಯರಾನೆಂದು, ನಾನು ಭಗವಂತನ ದಾಸ, ಭಗವಂತ ಕರುಣೆ ಇದ್ದದ್ದಕ್ಕೆ ನನಗೆ ಸಾಧನೆ ಆಗ್ತಾಯಿದೆ, ಇಲ್ಲಿರೇ ಸಾಧ್ಯ ಇರಲಿಲ್ಲ ಅನ್ನೋದನ್ನು ಭಾವನೆಯಿಂದ ಇರಬೇಕು ಅಂತಾರೆ. ಉತ್ತಮ ಯಾರು, ಅಧಮ ಯಾರು, ಮಧ್ಯಮ ಯಾರು, ಇದರ ಯಾರಿಗೂ ಚಿಂತನೆ ಮಾಡಬಾರ್ದು. ಎಲ್ಲರೂ ಭಗವದ್ ಭಕ್ತರೇ. ಅದು ಭಗವದ್ ಭಕ್ತರು, ಅದರಲ್ಲಿ ಅವರದನೇದು ಅಲ್ಲಿ ಪ್ರೀತಿಯಿಂದ ಅವ್ರದ್ದು ಪ್ರೀತಿ ನಾವು ಯಾರು ಉತ್ತಮ ನಮಗಿಂತ ಉತ್ತಮರು ಯಾರು ಇರ್ತಾರೋ ಅವರು ಪ್ರೀತಿ ನಾವು ಕಳಿಸಿದರೆ ಭಗವಂತನಿಗೆ ಪ್ರೀತಿ ಆಗ್ತದೆ ಅಂತ. ಭಗವದ್ ಭಕ್ತರು ಯಾರಿರ್ತಾರೆ, ಅಪರೋಕ್ಷ ಜ್ಞಾನಿಗಳು ಯಾರು ಇರ್ತಾರೆ, ಈ ವಾದಿಯ ಸ್ವಾಮಿಗಳಂಥವರು, ಅವ್ರದ್ದೆಲ್ಲ ಸೇವೆ ಮಾಡಿದರೆ ಭಗವಂತ ಪ್ರೀತಿನಾಗ್ತಾನೆ. ಯಾಕೆ ಪ್ರೀತಿ ಆಗ್ತಾನೆ ಅಂತ, ಅವ್ರ ಅಂತರ್ಯಾಮಿಯಾದಂಥ ಭಗವಂತ, ಅವ್ರದ್ದು ಒಂದು ತಪಶಕ್ತಿ ಇರ್ತದೆ ಅವರೊಳಗಡೆ. ಅಂತರ್ಯ ಭಗವಂತ ನಮಗೂ ಇದ್ದಾನೆ, ಅವ್ರಿಗೂ ಇದ್ದಾನೆ. ಆದರೆ ಅವರು ತಪಶಕ್ತಿ ಜಾಸ್ತಿ ಇರ್ತದೆ, ಅಲ್ಲಿ ಭಗವಂತ ಸನ್ನಿಧಾನ ಜಾಸ್ತಿ ಇರ್ತದೆ. ಅದಕ್ಕೆ ಅಲ್ಲಿ ಅವ್ರ ದ್ವಾರ ಭಗವಂತನೇ ನಮಗೆ ಕರುಣೆ ಮಾಡೋದು, ಅನುಗ್ರಹ ಮಾಡೋದು ಭಗವಂತನೇ. ಆದರೆ ಅಲ್ಲಿ ಜಾಸ್ತಿ ಅಲ್ಲಿ ಸನ್ನಿಧಾನ ಭಗವಂತ ಜಾಸ್ತಿ ಇರ್ತದೆ. ಅಲ್ಲಿ ಆ ಗುಣವನ್ನು, ಅದು ಅನುಗ್ರಹ ಎಂಬ ಗುಣವನ್ನು ಪ್ರಕಟ ಮಾಡ್ತಾನೆ. ನಮ್ಮ ಒಳಗಡೆ ಮಾಡೋದಿಲ್ಲ, ನಮ್ಮದಷ್ಟು ಯೋಗ್ಯತೆ ಇರುವುದಿಲ್ಲ. ಸೊ ಯಾವ ಜೀವರಾಶಿ ದ್ವಾರ ಅನುಗ್ರಹ ಪ್ರಕಟ ಮಾಡಬೇಕು, ಇದು ಆ ಜೀವರಾಶಿ ಯೋಗ್ಯತಾನುಸಾರವಾಗಿ ಭಗವಂತ ಮಾಡ್ತಾನೆ ಅನ್ನೋದನ್ನು ನಾನು ತಿಳ್ಕೋಬೇಕು. ಸೊ ಅದಕ್ಕೆ ನಾನು ಭಗವಂತನ ದಾಸ, ನಮಗಿಂತ ಉತ್ತಮರು ಯಾರಿದ್ದಾರೆ ಅವ್ರಿಗೆ ನಾನು ದಾಸ. ಅವರು ಮಧ್ಯಮರು ಇದ್ದು ಕೂಡ ನಾವಂತೂ ಕೆಳಗಡೆನೇ, ಅವರು ಮಧ್ಯಮ ಇದ್ದು ಕೂಡ ನಾವು ಕೆಳಗಡೆನೇ ಇರ್ತೀವಿ.
ಆಮೇಲೆ ಅಧಮ ಅಂತಂದ್ರೆ ನಾವು ಅವ್ರು ಅಧಮನ ತೆಗೆದ್ಬಿಟ್ಟು ಅವ್ರನ್ನ ಕಿವಿ ನೋಡ್ಕೋಬಾರ್ದು. ಯಾಕಂದರೆ ಯಾರು ದೊಡ್ಡವರು ಯಾರು ಚಿಕ್ಕದ್ರು ಇದು ಲೆಕ್ಕ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ದೇವತೆಗಳಿಗೆ ಸಾಧ್ಯ ಇಲ್ಲ ಅಂದಮೇಲೆ ನಮಗೆ ಸಾಧ್ಯ ಆಗ್ತದೆ? ಆಗೋದಿಲ್ಲ. ಸೊ ಯಾರಿಗೂ ನಾವು ಇಂಥವ್ರು ಈ ಲೆವೆಲಿಗೆ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಗಣನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಳಗಡೆ ಏನು ನಡೆದಿರ್ತೀವೋ ಏನೋ ಗೊತ್ತಿರೋದಿಲ್ಲ ನಮಗೆ. ಅದಕ್ಕೆ ನಮ್ಮಮ್ಮ ಹರಟೆ ಹೊಡಿತಿದ್ಲು, ಸುಮ್ಮನೆ ಓಮರ್ಸಲ್ಲಿ ಸುಮ್ಮನೆ ಇರ್ತಿದ್ಲು. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಮಾತಾಡ್ತಾ ಇದ್ದರೂ ಕೂಡ ಒಳಗಡೆ ನಾನು ಮನಸ್ಸಿನಲ್ಲಿ ಯಾವಾಗಲೂ ಭಗವಂತ ಗುರು ರಾಘವೇಂದ್ರ ಅಂತಂತ ಇರ್ತೀನಿ, ನಾನು ಶ್ರೀರಾಮಾಯಣಮ ಅಂತಂತ ಇರ್ತೀನಿ, ಸತತವಾಗಿ ನನ್ನ ನಾಮಸ್ಮರಣೆ ನಡೆದೇ ಬಿಟ್ಟಿರ್ತದೆ ಅಂತ ಹೇಳ್ತಾ ಇಲ್ಲ ನಮ್ಮಮ್ಮ. ಸೊ ಅದಕ್ಕೆ ಹಾಗೆ ನಮ್ಮದು ಅದು ಬರಬೇಕು. ಸೊ ಏನು ನಮ್ಮ ಗುರುಗಳು ಹೇಳ್ತಾಯಿದ್ರು, ನೀವು ಏನೇ ಹರಟೆ ಹೊಡೆದು ಕೂಡ ಅವಾಗೆಲ್ಲ ಭಗವಂತನ ಚಿಂತನೆ ಬಂದಿರಬೇಕು. ಇಲ್ಲಿ ಈ ಕ್ಷೇತ್ರದಲ್ಲಿ ಭಗವಂತನ ಮಹಿಮೆ ಹೀಗಾಯಿತು, ಇಂಥ ದಾಸರಲ್ಲಿ ಇಂಥ ಎದೆಗಳಲ್ಲಿ ಈ ರೀತಿಯಾದಂಥ ಮಹಿಮೆ ಭಗವಂತ ತೋರಿಸಿದ್ದಾನೆ, ಹೀಗೆ ಎಲ್ಲ ನಮಗೆ ಭಗವಂತದ ಏನೇ ಕರುಣೆ ಇದೆ, ಈ ರೀತಿಯಾದಂಥ ಹರಟೆ ಹೊಡೆಯಿರಿ ನೀವು, ಭಗವಂತನ ಬಗ್ಗೆನೇ ಚಿಂತನೆ ಬಂದಿರಬೇಕು, ಆ ರೀತಿಯಾದಂಥದ್ದು ಮಾತನಾಡಬೇಕು ನಾವು ಅಂತ ನಮ್ಮ ಗುರುಗಳು ಹೇಳ್ತಾಯಿದ್ರು. ಸೊ ಅದಕ್ಕೆ ನಾವು ಯಾವಾಗಲೂ ಭಗವಂತನ ದಾಸ ಇದ್ದೀನಿ ನಾನು ಅನ್ನೋದನ್ನು ಉನ್ಮತ್ತನಾಗದೆ, ಇದು ಭಾಳ ಶ್ರೇಷ್ಠವಾದಂಥ ಶಬ್ದ, ಭಾಳ ಇಂಪಾರ್ಟೆಂಟ್ ಶಬ್ದ ಇದು. ನಾವು ಗರ್ವಿಷ್ಠರಾಗಬಾರ್ದು. ಅದು ಇಷ್ಟು ಸಾಧನೆ ನಾನು ಮಾಡಿದ್ದೀನಿ ಅನ್ನೋದಂಥೇಳಿ ನನಗೆ ಈಗ ನಮ್ಮ ಗುರುಗಳು ಪದೇ ಪದೇ ಹೇಳ್ತಾಯಿದ್ರು. ನಮಗೆಲ್ಲ ಹೆಜ್ಜೆಗೂ ನಮಗೆ ಶ್ರೀ ಸತ್ಯಾತ್ಮ ತೀರ್ಥ ಅನುಗ್ರಹ ಬಹಳ ಇದೆ. ಅವ್ರ ದಿನನಿತ್ಯದ ಸ್ಮರಣೆ ಮಾಡಲೇಬೇಕು. ಎಂಥಿಂಥ ಕಷ್ಟದಲ್ಲೆಲ್ಲ ನಮಗೆ ಪಾರು ಮಾಡಿದ್ರು. ಅವ್ರ ಆಶೀರ್ವಾದದಿಂದ, ಅವ್ರ ಮಂತ್ರಾಕ್ಷತೆ ಬಲದಿಂದ ಎಂಥಿಂಥ ಕಷ್ಟಗಳನ್ನು ಪಾರಾಗಿದೆ. ಇವಾಗ ಎಷ್ಟು ನಮ್ಮ ಸಾಧನೆ ನಡೀತಾ ಇದೆ ಅವರ ಅನುಗ್ರಹದಿಂದಾನೇ ಅಂತ. ಅದಕ್ಕೆ ನಮ್ಮ ಗುರುಗಳು ಬಹಳ ನಮಗೆ ಹೇಳ್ತೀನಿ, ನೀವು ಎಚ್ಚರಾಗಿರಬೇಕು. ಈಗ ಶ್ರೀ ಸತ್ಯಾತ್ಮ ತೀರ್ಥರು ನಿಮಗೆ ಅನುಗ್ರಹ ಮಾಡಿದ್ದಾರೆ ಅಂತಾರೆ, ನೀವು ದೊಡ್ಡವರಲ್ಲ, ಅವರು ದೊಡ್ಡವರು. ಅವರು ಕರುಣೆ ನಮಗೆ ಭಗವಂತ ತೋರಿಸ್ಕೊಟ್ಟಿದ್ದಾನೆ ವಿನಃ ನಾವು ದೊಡ್ಡದಿಲ್ಲ. ನಮ್ಮ ಮಾವನು ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ಅಕ್ಕನ ಗಂಡ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವೇನು ಪಂಡಿತರಲ್ಲ, ಅಥವಾ ಮಠದ್ದೇನೋ ಫಿಸಿಕಲಿ ಸೇವೆ ಮಾಡಿಲ್ಲ, ಅಥವಾ ನಾವು ದುಡ್ಡು ಕೊಟ್ಟಿದ್ದೀವೋ ದುಡ್ಡು ಕೊಟ್ಟಿಲ್ಲ, ಆದ್ರೂ ಗುರುಗಳು ನಮಗೆ ಇಷ್ಟು ಪ್ರೀತಿ ಮಾಡ್ತಾರೆ, ಇಷ್ಟು ಅನುಗ್ರಹ ಮಾಡ್ತಾರೆ ಅಂತಂದರೆ ಅದು ಅವರು ದೊಡ್ಡಿಸ್ತಿಕೆ, ನಮ್ಮ ದೊಡ್ಡಿಸ್ತಿಕೆ ಅಲ್ಲ ಅಂತ. ಹಾಗೆ ನಾವು ಯಾವಾಗಲೂ ಉನ್ಮತ್ತರಾಗಬಾರದು. ನಾವು ಅಲ್ಲಿಂದ ಭಗವಂತನ ದಾಸರು. ಈ ಎಲ್ಲ ಪ್ರೋಕ್ಷ ಜ್ಞಾನಗಳಿದ್ದ ಗುರುಗಳಿದ್ದಾರೆ, ಅವ್ರಿಗೆ ನಾನು ದಾಸನಾಗಿದ್ದೀನಿ. ಈ ದಾಸ್ಯ ಭಾವನೆ ಇತ್ತು ಅಂತಂದರೆ ಇನ್ನಷ್ಟು ನಮಗೆ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ಇಲ್ಲಿ ಜಗನ್ನಾಥ ದಾಸರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಇನ್ನು ಕೊನೆಯ ನುಡಿ 32ನೇ ನುಡಿ. ಇಲ್ಲಿ ಈ ಪುಸ್ತಕದಲ್ಲಿ ವಿಶೇಷವಾದಂಥದ್ದು ಅರ್ಥ ಕೊಟ್ಟಿದ್ದಾರೆ, ಅದನ್ನು ಓದ್ಬಿಟ್ಟು ಹೇಳ್ತೀನಿ. ದೇವೇಶನ ಅಂತಂದರೆ ದೇವ ಅಂತಂದ್ರೆ ಕ್ರೀಡಾದಿ ಗುಣಗಳು, ಅಂದರೆ ಸಹಜವಾಗಿ ಮಾಡಿದಂಥ ಗುಣಗಳು ಇದ್ದಂಥ ವಿಶಿಷ್ಟ ಅಂದರೆ ದೇವೇಶ ಅಂದರೆ ಬ್ರಹ್ಮಾದಿಗಳಿಗೆ ಈಶನಾದಂಥ ಹರಿ ಅಂತ. ದೇವೇಶ ಅಂದರೆ ದೇವ ಅಂತಂದ್ರೇನು ಬಹಳ ಶ್ರೇಷ್ಠ ಕ್ರೀಡಾದಿಂದ ಸಹಜವಾಗಿ ಮಾಡುವಂಥ ಕ್ರಿಯೆ ಮಾಡುವಂಥ ಭಗವಂತ. ಆಮೇಲೆ ಬ್ರಹ್ಮಾದಿಗಳಿಗೆ ಈಶನಾದಂಥ ಭಗವಂತ. ಸುಮೂರ್ತಿ ಅಂದರೆ ಸಮೀಚೀನವಾದಂಥದ್ದು ದೇಹದ ಸಚ್ಚಿದಾನಂದ ಸ್ವರೂಪಿದಂಥ ಭಗವಂತ. ಇಂಥ ನನ್ನ ಬಿಂಬನಿಗೆ ಅಭಿನ್ನ ಇದ್ದಾನೆ. ಸಂಭಾವಿಸುತ್ತ ಕಳೇವರಗೊಳಗೆ ಅನವರತ. ಕಳೆಯುತ್ತಾರೆ ನಮ್ಮ ದೇಹದಲ್ಲಿ, ಅದು ಆಯಾ ಸ್ಥಾನದಲ್ಲಿ ಇಂಥ ಭಗವಂತನ ಮೂರ್ತಿ ಕಳೇವರಗೊಳಗೆ ಅನವರತ. ಅಂದರೆ ಎಲ್ಲ ಬಿಂಬ ಐಕ್ಯ ಚಿಂತನೆ ಮಾಡಬೇಕು. ಎಲ್ಲ ಇಂದ್ರಿಯಗಳಲ್ಲಿದ್ದಂಥ ಭಗವಂತ ನನ್ನ ಬಿಂಬರೂಪಿ ಪರಮಾತ್ಮ ಒಬ್ಬನೇ, ಅವನೇ ಈ ರೀತಿಯಾಗಿ ಕಾರ್ಯ ಮಾಡಿಸ್ತಾ ಇದ್ದಾನೆ. ನನ್ನ ಕಡೆಯಿಂದೆಲ್ಲ ಇಂದ್ರಿಯ ದ್ವಾರ ಎಲ್ಲ ಕಾರ್ಯಗಳನ್ನು ಅವನೇ ಬಿಂಬರೂಪಿ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ. ಅನವರತ ಸತತವಾಗಿ ಈ ಚಿಂತನೆ ನಮಗೆ ಬರಬೇಕು. ಇವತ್ತು ನಾನು ಇಷ್ಟು ದೊಡ್ಡದಾದಂಥ ಕಾರ್ಯ ಮಾಡಿದೆ ಅಂತ ನಾವು ಅಹಂಕಾರ ಪಡಬಾರದು. ಇದು ಬಿಂಬರೂಪಿ ಪರಮಾತ್ಮ ಮಾಡಿದ್ದಾನೆ ಅಂತ ಏನಂತೀವೋ ಅದೇ ಸಮರ್ಪಣೆ ಅಂತಂದ್ರೇನು, ನೀನೇ ಮಾಡಿಸಿದೀಯಪ್ಪ ಅಂತ. ಸೊ ಅದಕ್ಕೆ ಅನವರತ. ಸಂಭಾವಿಸುತ್ತ ಗೌರವದಿಂದ ನೋಡ್ಕೋಬೇಕು ಅಂತ. ಸಂಭಾವಿಸುತ್ತ ಅಂದರೆ ಒಳ್ಳೆಯ ಗೌರವದಿಂದ ತಿಳಿಯುತ್ತಾ ಮನ್ನಿಸುತ್ತಾ ಚಿಂತನೆ ಮಾಡಬೇಕು. ಭಾವಿಸುತ್ತಾ ಪೂಜಿಸುತ್ತಾ ನೋಡುತ್ತಾ ಸುಖಿಸುತ್ತಿರೂ ಬಿಡದೆ. ಅದೇ ಇಲ್ಲೇ ಧ್ಯಾನೋಪಾಸನೆಯನ್ನು ಹೇಳ್ಕೊಟ್ಟಾರೆ. ಅಂದರೆ ನಾವು ಧ್ಯಾನದಿಂದ ಮಾನಸಿಕವಾಗಿ ಭಗವಂತನ ಪೂಜೆ ಮಾಡಬೇಕು. ಅಲ್ಲಿ ನಮ್ಮ ಎಲ್ಲ ದೇಹಾಂತರ ಎಲ್ಲ ಇಂದ್ರಿಯಗಳಲ್ಲಿ, ಸಪ್ತಧಾತುಗಳಲ್ಲಿ, ಕಮಲಗಳಲ್ಲಿ, ಈ ಚಕ್ರಗಳಲ್ಲಿ ಎಲ್ಲ ಭಗವಂತ ವ್ಯಾಪ್ತನಾಗಿದ್ದಾನೆ.
ಅವನಿಗೆ ನಮ್ಮ ಕಡೆಯಿಂದೆಲ್ಲ ಕಾರ್ಯ ಮಾಡಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಸುಖಿಸುತ್ತಿರು ಬಿಡದೆ. ಅದಕ್ಕೆ ನಮಗೆ ಎಷ್ಟು ಕರುಣೆ ಇದೆ, ಈ ದೇವತೆಗಳು ನಮಗೆ ಎಷ್ಟು ಕರುಣೆ ಮಾಡಿದ್ದಾರೆ, ಭಗವಂತ ಎಷ್ಟೆಷ್ಟು ರೂಪದಿಂದ ವ್ಯಾಪ್ತರಾಗಿದ್ದಾನೆ. ಅದಕ್ಕೆ ಇದು ಈಗ ಷೋಡಶಿಯನ್ನು ನಾನು ಶ್ರೇಯಾನ್ ಗ್ರೂಪಲ್ಲಿ ಹೇಳ್ತಾ ಇದ್ದೀನಲ್ಲ, ಅಲ್ಲೆಲ್ಲ ಬರ್ತದೆ ಎಷ್ಟು ರೂಪದಿಂದ ಇದ್ದಾನೆ. ಅದು ಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅನಂತ ರೂಪದಿಂದ ನಮ್ಮ ದೇಹ ಒಳಗಡೆನೇ ಭಗವಂತ ಇದ್ದಾನೆ. ದೇವತೆಗಳಿದ್ದಾರೆ, ದೇವತೆ ಅಂತರ್ಯಾಮಿ, ವಾಯುದೇವರ ಅಂತರ್ಯಾಮಿಯಾಗಿ ಲಕ್ಷ್ಮೀ ಸಹಿತನಾಗಿ ಭಗವಂತ ಇದ್ದಾನೆ. ಸೊ ಅಲ್ಲೇ ಅಷ್ಟಿದೆ ಅಂತಂದರೆ ಒಂದು ಜೀವರಾಶಿಯಲ್ಲಿ ಇಷ್ಟು ರೂಪದಿಂದ ಇದ್ದಾನೆ. ಇನ್ನು ಬೇರೆ ಬೇರೆ ಎಲ್ಲ ರಾಶಿಗಳು, ಅನಂತ ರಾಶಿಗಳಿದ್ದೆ, ಎಷ್ಟು ರೂಪಗಳು ಭಗವಂತ ತಗೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಇದು ಆನಂದ ಪಡಬೇಕು. ಸುಖಿಸುತ್ತಿರು, ಪೂಜಿಸುತ್ತ ನೋಡುತ್ತ. ಅಂದರೆ ಅದಕ್ಕೆ ಈ ಭಗವಂತ ಇಷ್ಟು ರೂಪ ತಗೊಂಡಿದ್ದಾನೆ, ಇಷ್ಟಿಷ್ಟು ಕಾರ್ಯ ಮಾಡ್ತಾ ಇದ್ದಾನೆ, ಜ್ಞಾನಾನಂದ ಸ್ವರೂಪಿ ಇದ್ದಾನೆ. ಈ ರೀತಿಯಾಗಿ ನೋಡುತ್ತಾ ಅಂದರೆ ಈ ಕಾರ್ಯಗಳನ್ನು ಮಾಡಿಸ್ತಾನಲ್ಲ ನಮ್ಮ ಕಡೆಯಿಂದ, ಆ ಕಾರ್ಯಗಳನ್ನು ನೋಡಿ 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 ಸಂತೋಷ ಪಡಬೇಕು. ಸುಖಿಸುತ್ತಿರು ಬಿಡದೆ. ಭಗವಂತ ಮಾಡಿಸ್ತಾ ಇದ್ದಾನಂತ ಈ ಭಾವನೆಯಿಂದ ನಾವು ನೋಡಬೇಕು. ಶ್ರೀವರ ಜಗನ್ನಾಥ ವಿಠಲನು ಅಂದರೆ ಶ್ರೀವರತನ ಶ್ರೇಷ್ಠನಾದಂಥ ಶ್ರೀವರ ಶ್ರೀ ಲಕ್ಷ್ಮೀಪತಿಯಾದಂಥ ಭಗವಂತ, ವಿಠಲ ಅದು ಪತಿಯಾದಂಥ ಜಗನ್ನಾಥ, ವಿಠಲ ಜಗತ್ತಿಗೆ ಸ್ವಾಮಿಯಾದಂಥ ಭಗವಂತ. ನಮ್ಮ ವಿಠಲ ಅಂತಂದರೆ ಅಜ್ಞಾನಿಗಳನ್ನು ದೂರ ಮಾಡಿ, ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಕೊಡುವಂಥ ವಿಠಲ ಅಂತಂದರೆ ಅದಕ್ಕೆ ಶ್ರೀವರ ಅಂತಂದರೆ ಲಕ್ಷ್ಮೀದೇವಿ, ಜಗನ್ನಾಥ ವಿಠಲನು ಅಂದರೆ ಜಗತ್ತಿಗೆ ಒಡೆಯನಾದಂಥದ್ದು, ನಮ್ಮ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಕೊಡುವಂಥ ಜಗನ್ನಾಥ ವಿಠಲ ತಾನು ಒಲಿದು ಕಾರುಣ್ಯದಲ್ಲಿ ಅಂದರೆ ಇದು ಸಮೀಚೀನವಾದ ಎಂಬ ಕರುಣೆಯಿಂದ ಪ್ರಸನ್ನನಾಗಿ, ಕಾರುಣ್ಯದ ಪ್ರಸನ್ನನಾಗಿ ತಾನು ಒಲಿದು ಅಂದರೆ ನಮಗೆ ಪ್ರಸನ್ನನಾಗುತ್ತಾನೆ. ಭವನೋವ ಪರಿಹರಿಸುವನು. ಭವನೋವ ನಮಗೆ ಈ ಭವಕ್ಕೆ ಬಂದಂಥ ನೋವು ಯಾವುದು? ನಮಗೆ ಈ ಲಿಂಗ ದೇಹವೇ ನಮಗೆ ನೋವು. ಆ ಲಿಂಗ ದೇಹ ಭಂಗ ಮಾಡಿ ನಮ್ಮ ಮೋಕ್ಷವನ್ನು ಕೊಡ್ತಾನೆ. ಪರಿಹರಿಸುವನು ಪ್ರವೀತತರ ಸತತವಾಗಿ ವ್ಯಾಪ್ತರಾದಂಥ, ಸರ್ವತ್ರ ವ್ಯಾಪ್ತರಾದಂಥ ಭಗವಂತ. ಪತಿತ ಪಾವನನು, ನಾವೆಲ್ಲ ಪತಿತರು, ನಾವು ಪಾಪಿಗಳು, ನಮಗೆ ಪಾವನವನ್ನು ಮಾಡ್ತಾನೆ. ಇಂಥ ಭಗವಂತ ನಮಗೆ ಕರುಣೆ ಮಾಡಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಾತೃಕಾ ಸಂಧಿಯನ್ನು ನಾವಿಲ್ಲಿ ಮುಕ್ತಾಯವಾಯಿತು. ಗುರು ಅನುಗ್ರಹದಿಂದ ಅಂತೂ ಇವು ಶುರು ಮಾಡಿದ್ದು ಈ 3-4 ತಿಂಗಳಲ್ಲಿ ನಾವು ಇಷ್ಟು 8 ಸಂಧಿಯಾಗಿದೆ. ಪ್ಲಸ್ ಗಣಪತಿ ಸಂಧಿಯೂ ಮುಗಿದಿದೆ, ವಿಘ್ನೇಶ್ವರ ಸಂಧಿಯೂ ಮುಗಿದಿದೆ. ಇನ್ನೂ ನಿಧಾನಕ್ಕೆ ಹೋಗ್ತಾ ಇದೆ. ಯಾಕಂದರೆ ನೀವು ಅಷ್ಟು ಪೋಸ್ಟ್ ಮಾಡಿದ ತಕ್ಷಣವೇ ಸ್ವಲ್ಪ ಅಷ್ಟೆಲ್ಲರೂ ವ್ಯೂಸ್ ನೋಡ್ತಾ ಇಲ್ಲ, ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದಾರೆ. ಅದಕ್ಕೆ ನಾನು 2 ದಿವಸಕ್ಕೆ 3 ದಿವಸಕ್ಕೆ ಒಂದು ಸಲ ನಾನು ವಿಡಿಯೋ ಹಾಕ್ತಾಯಿದ್ದೇನೆ. ನೀವು ಸ್ವಲ್ಪ ಬೇಗ ಸ್ವಲ್ಪ ನೋಡ್ಕೊಂಡು ಶುರು ಮಾಡಿಬಿಟ್ರೆ ನಾನು ಸ್ವಲ್ಪ ಬೇಗ ಹಾಕ್ತೀನಿ. ಭಗವಂತ ಆಯುಷ್ಯ ಆರೋಗ್ಯ ನನಗೆ ಎಷ್ಟು ಕೊಟ್ಟಿದ್ದಾನೋ ಗೊತ್ತಿಲ್ಲ. ಈ ಕಾರ್ಯವನ್ನು ಭಗವಂತ ಪ್ರೇರಣೆ ಕೊಟ್ಟಿದ್ದಾನೆ. ಇದು ಭಗವಂತನ ಸೇವೆ ಅಂತ ಮಾಡ್ತಾಯಿದ್ದೀನಿ. ಎಷ್ಟೇ ಒಂದು 10 ಜನಕ್ಕೆ ಉಪಕಾರ ಆಗಲಿ, ಒಂದು 20 ಜನಕ್ಕೆ ಉಪಕಾರ ಆಗಲಿ, ಒಂದು 30 ಜನಕ್ಕೆ ಉಪಕಾರ ಆಗಲಿ, ಅದು ಭಗವಂತ ಅಷ್ಟು ಜನಕ್ಕೆ ಭಗವಂತ ನನ್ನ ಕಡೆ ಸೇವೆ ಸಲ್ಲಿಸಿದ್ದಾನೆ ಅಂತ ಸಂತೋಷದಿಂದ ಅದನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ನಾವು ಕೃತಕೃತನಾಗಿ ಹೋಗೋಣ. ಎಲ್ಲರೂ ಇದರ ಲಾಭವನ್ನು ತಗೊಳ್ಳೋಣ, ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ನಮಗೆ ಗುರುಗಳ ಅನುಗ್ರಹ ಆಗಲಿ, ಇನ್ನಷ್ಟು ನಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ಬುದ್ಧಿ ಕೊಟ್ಟು ಸರಿಯಾಗಿ ನುಡಿಸುವಂಥ ಭಗವಂತ ನಮಗೆ ಕರುಣೆ ಮಾಡಲಿ ಅಂತ ಹೇಳಿ ಈ ಸಂಧಿಯನ್ನು ಮುಗಿಸೋಣ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥ ಪತಿಯಂತರ್ಗತ ಗುರುವಂತರ್ಗತ ತತ್ವಾಭಿಮಾನ ಗೀತಾಂತರ್ಗತ ಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ನಮಃ.